श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितं भजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 111ನೇ ಶ್ಲೋಕ. ಕಾಲಾನುಸಾರತೋ ದೇವಾನ್ ಸ್ಟೋಪಸಂಹರ್ತುಂ ಅಚ್ಯುತಃ ಯಯೌ ಸಪಾರ್ಥಶೈನೇಯಃ ಕುರುಣಾಂ ಶಿಬಿರಂ ನಿಶಿ. ಕಾಲಾನುಸಾರತಃ ದೇವಾನ್ ಚ ಉಪಸಂಹರ್ತುಂ ಅಚ್ಯುತಃ. ಈಗೇನಾಗಿದೆ, ಕೌರವರಂತೂ ಪೂರ್ತಿ ಸಂಹಾರ ಆಗ್ಬಿಟ್ಟಿದ್ದಾರೆ. ಉಳಿದವರು ಅಂದ್ರೆ ಅಶ್ವತ್ಥಾಮರು, ಕೃಪಾಚಾರ್ಯರು, ಹಾಗೆ ಅಂತ ಬೆರಳೆಣ್ಣಿಕೆಯಲ್ಲಿ ಇದ್ದಾರೆ ಅಷ್ಟೇ. ದುಷ್ಟರು ಅಂತ ಯಾರಿದ್ದಾರೆ ಅವರ ಸಂಹಾರ ಎಲ್ಲ ಆಗಿಬಿಟ್ಟಿದೆ. ಇವರೆಲ್ಲ ದೇವತಾ ಸ್ವರೂಪ, ಅಶ್ವತ್ಥಾಮರು, ಕೃಪಾಚಾರ್ಯರು ಅವರೆಲ್ಲ. ಇನ್ನು ಪಾಂಡವರ ಕಡೆ ಕೆಲವರು ಉಳ್ಕೊಂಡಿದ್ದಾರೆ. ಪಾಂಡವರ ಮಕ್ಕಳು ಇನ್ನು ಉಳ್ಕೊಂಡಿದ್ದಾರೆ. ದೃಷ್ಟದ್ಯುಮ್ನ ಉಳ್ಕೊಂಡಿದ್ದಾನೆ, ಪಾಂಡವರ ಸೇನಾಪತಿ, ಅವನು ಉಳ್ಕೊಂಡಿದ್ದಾನೆ. ಕಾಲಾನುಸಾರತಃ, ಮುಂದೆ ಈ ದ್ವಾಪರ ಯುಗ ಮುಗಿದು ಕಲಿಯುಗ ಬರ್ಲಿಕ್ಕಿದೆ. ಕಲಿಯುಗ ಬರಬೇಕು ಅಂದ್ರೆ ದೇವತೆಗಳು ಭೂಮಿಯಲ್ಲಿ ಇರಬಾರದು. ಸಜ್ಜನರು ಅಂದ್ರೆ ದೇವತೆಗಳು, ಸಜ್ಜನರಲ್ಲೂ ಕೂಡ ಉತ್ತಮರಾದವರು ಭೂಮಿಯಲ್ಲಿ ಇದ್ದರೆ ಕಲಿಯುಗ ಪ್ರಾರಂಭ ಆಗ್ಲಿಕ್ಕಿಲ್ಲ, ಕಲಿಯ ಪ್ರಭಾವ ನಡೆಯೋದಿಲ್ಲ. ಅದರಿಂದ ಈ ದೇವತೆಗಳನ್ನ ಕಾಲಕ್ಕೆ ತಕ್ಕಂತೆ ಅವರನ್ನು ಕೂಡ ಸಂಹಾರ ಮಾಡಬೇಕು ಅಂತ ಪರಮಾತ್ಮನ ಇಚ್ಛೆ. ಉಪಸಂಹರ್ತುಂ ಅಚ್ಯುತಃ. ಅದರಿಂದ ಆ ಪರಮಾತ್ಮನಿಗೆ ಯಾರೂ ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅಚ್ಯುತ ಅವನು, ಯಾವ ನಾಶವೂ ಇಲ್ಲದವ. ಆ ಪರಮಾತ್ಮ ಏನ್ ಮಾಡಿದ, ಕೌರವರ ಶಿಬಿರ, ಯುದ್ಧ ನಡೆಯುವಾಗ ತಾತ್ಕಾಲಿಕವಾಗಿ ಮನೆಗಳನ್ನ ಕಟ್ಟಿಸ್ಕೊಂಡಿದ್ರು, ಶಿಬಿರಗಳನ್ನ ಮಾಡ್ಕೊಂಡಿದ್ರು. ಟೆಂಟ್ ಅಂತ ಏನ್ ಹೇಳ್ತಾರ ನೋಡಿ, ಆ ತರ ಟೆಂಟ್ ಮಾಡ್ಕೊಂಡಿದ್ರು. ಸಾಮಾನ್ಯ ಎಲ್ಲರೂ ಪಾಂಡವರ ಶಿಬಿರದಲ್ಲೇ ಇರೋದು. ಅದರ ಅವತ್ತಿನ ದಿವಸ ಕೌರವರ ಸಂಹಾರ ಆಗಿಬಿಟ್ಟಿದೆ. 18ನೇ ದಿವಸ ರಾತ್ರಿ ಇದು. ಕೌರವರ ಸಂಹಾರ ಆಗಿಬಿಟ್ಟಿದೆ. ಅದರಿಂದ ಪಾಂಡವರೆಲ್ಲ ಕೌರವರ ಶಿಬಿರದಲ್ಲಿ ಹೋಗಿ ಇದ್ದರು. ಆಗ ಯಯೌ ಸಪಾರ್ಥ ಶೈನೇಯ ಕುರುಣಾಂ ಶಿಬಿರಂ ನಿಶಿ. ಅದರಿಂದ ಪಾಂಡವರೆಲ್ಲರೂ ಕೂಡ ಹೋದರು. ಪಾಂಡವರ ಶಿಬಿರದಲ್ಲಿ ದೃಷ್ಟದ್ಯುಮ್ನ ಅವರೆಲ್ಲ ಉಳ್ಕೊಂಡಿದ್ರು. ಉಪಪಾಂಡವರು, ದೃಷ್ಟದ್ಯುಮ್ನ ಅವರೆಲ್ಲ ಇದ್ದರು. ಇದನ್ನ ಅವ್ರಿಗೆ ಯಾಕೆ ಆ ತರ ಬುದ್ಧಿ ಬಂತು? ಕೃಷ್ಣನೇ ಪ್ರಚೋದನೆ. ಯಾಕೆ ದೃಷ್ಟದ್ಯುಮ್ನ, ಉಪಪಾಂಡವರು ಅವರೆಲ್ಲರೂ ಕೂಡ ಸಂಹಾರ ಆಗಬೇಕಾದ, ಯುದ್ಧ ಅಂತೂ ಮುಗಿದೋಗಿದೆ. ಯುದ್ಧದಲ್ಲಿ ಸಂಹಾರ ಆಗುವ ಪ್ರಸಂಗನೇ ಇಲ್ಲ. ಯಾವಾಗ ದುರ್ಯೋಧನನ ಸಂಹಾರ ಆಯ್ತು, ತೊಡೆ ಮುರಿದು ಬಿದ್ದಿದ್ದಾನೆ, ಅವನಿನ್ನೂ ಪ್ರಾಣ ಉಳ್ಕೊಂಡಿದ್ದ. ತೊಡೆ ಮುರಿದು ಬಿದ್ದಿದ್ದಾನೆ, ಓಡಾಡಕ್ಕಾಗಲ್ಲ, ಅಷ್ಟೇ, ಯುದ್ಧ ಮಾಡಕ್ಕಾಗಲ್ಲ. ಆದ್ರೆ ಅವನು ಉಳ್ಕೊಂಡಿದ್ದಾನೆ. ಅದರಿಂದ ಪರಮಾತ್ಮನ ಸಂಕಲ್ಪದಂತೆ ಈ ದೃಷ್ಟದ್ಯುಮ್ನ, ಉಪಪಾಂಡವರು ಅವರ ಸಂಹಾರ ಆಗಬೇಕಾಗಿದೆ ಅಂತ ಪರಮಾತ್ಮ ಏನ್ ಮಾಡಿದ, ಪಾಂಡವರ ಶಿಬಿರದಲ್ಲಿ ಇದ್ದರೆ ಅವರನ್ನು ಮಾತ್ರ ಅಲ್ಲಿ ಇರುವಂತೆ ಮಾಡಿ, ಪಾಂಡವರು, ಕೃಷ್ಣ ಅವರೆಲ್ಲರೂ ಕೂಡ ಕೌರವರ ಶಿಬಿರದಲ್ಲೇ ಬಂದರು ಅಂತ ಹೇಳ್ತಾರೆ. ತದೈವ ಹಾರ್ದಿಕ್ಯ ಕೃತಾನ್ವಿದೋಪ್ಯಾತ್ ಸುಯೋಧನಂ ದ್ರೋಣಿರಮಂ ಶಯಾನಂ ಪ್ರಭಗ್ನ ಸಕ್ತಿಂ ಶ್ವಸೃಗಾಲಭೂತೈಃ ಸಂಭಕ್ಷ್ಯಮಾನೇ ದದೃಶೇ ಶ್ವಸಂತಂ. ಹಾರ್ದಿಕ್ಯ ಕೃತಾನ್ವಿತ ಅಪಿ ಆಯಾತ್. ಅಶ್ವತ್ಥಾಮರು, ಕೃಪಾಚಾರ್ಯರು, ಕೃತವರ್ಮ ಇವರೆಲ್ಲರೂ ಕೂಡ ದುರ್ಯೋಧನನ ಹತ್ರ ಬರ್ತಾರೆ. ಯಾವಾಗ ಕೃಷ್ಣ ಪಾಂಡವರೆಲ್ಲ
ಕೌರವರ ಶಿಬಿರಕ್ಕೆ ಹೋದ್ರು. ಆಗ ದುರ್ಯೋಧನನ್ನ ಹುಡ್ಕೊಂಡು ಅಶ್ವತ್ಥಾಮರು, ಕೃಪಾಚಾರ್ಯ, ಕೃತವರ್ಮ ನೋಡಿ 3 ಜನ ಉಳ್ಕೊಂಡಿರೋದು ಕೌರವರ ಕಡೆ ಅಂತ. ಅಶ್ವತ್ಥಾಮರು ನೋಡ್ತಾರೆ, ಆ ದುರ್ಯೋಧನನ 2 ತೊಡೆ ಮುರಿದು ಬಿದ್ದಿದೆ. ಆ ಮುರಿದು ಬಿದ್ದಿದ್ದ ತೊಡೆಗಳನ್ನ ನರಿನಾಯಿಗಳು ಎಳ್ಕೊಂಡು ಹೋಗ್ತಾ ಇದೆ ಅಂತ. ಹೇಗಿದೆ ನೋಡಿ. ಅದನ್ನ ನೋಡಿ ಅಶ್ವತ್ಥಾಮರಿಗೆ ಭಾರಿ ಬೇಜಾರಾಯ್ತು. ಎಂಥ ಪರಿಸ್ಥಿತಿ ಬಂದೋಯ್ತು ಹಾಗೆ ಅಂತ. ದುರ್ಯೋಧನ ಕಾಲು ತೊಡೆ ಮುರಿದು ಬಿದ್ದಿದ್ದಾನೆ. ಅವನ ತೊಡೆಗಳನ್ನ, ಮಾಂಸಗಳನ್ನ ನರಿನಾಯಿಗಳು ಎಳ್ಕೊಂಡು ಹೋಗ್ತಾ ಇದೆ. ಪ್ರಾಣ ಇದೆ, ಇನ್ನು ಪ್ರಾಣ ಹೋಗಿಲ್ಲ ಅವನು. ಅದಕ್ಕೆ ನೋಡಿ ಹೀನಾಯವಾದ ಮರಣ ಅಂತ ಹೇಳೋದು ಇದನ್ನೇ. ತನ್ನ ಕಣ್ಣ ಎದುರಿಗೇನೆ ತನ್ನ ಮಾಂಸ, ತನ್ನ ಕಾಲುಗಳು, ಅದನ್ನ ನರಿನಾಯಿಗಳು ಎಳ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ದುಃಖ ಆಗ್ಲಿಕ್ಕಿಲ್ಲ ದುರ್ಯೋಧನನಿಗೆ. ಆ ತರನೇ ಆಗ್ಬೇಕು. ಪರಮಾತ್ಮನನ್ನ, ವಿಷ್ಣುವನ್ನು, ವೈಷ್ಣವರನ್ನು, ಶಾಸ್ತ್ರಗಳನ್ನು ದ್ವೇಷ ಮಾಡುವವರಿಗೆ ಇಂಥದ್ದೇ ಮರಣ ಆಗ್ತದೆ, ಇಂಥದೇ ದುಸ್ಥಿತಿ ಬರುತ್ತದೆ, ಇಂಥದೇ ದುಃಖ ಆಗ್ತದೆ. ಅದರಿಂದಲೇ ಹೇಳೋದು, ಸಜ್ಜನರಾಗಿದ್ದವರು ದೇವರನ್ನ ಮರೆಯಲ್ಲ, ವಿಷ್ಣು ವೈಷ್ಣವರ ದ್ವೇಷ ಮಾಡೋದಿಲ್ಲ, ಶಾಸ್ತ್ರಕ್ಕೆ ಒಂದು ಗೌರವ ಕೊಡ್ತಾರೆ, ಶಾಸ್ತ್ರ ಕೇಳ್ತಾರೆ. ಇಲ್ಲದಿದ್ರೆ ಇಂತಹ ಪರಿಸ್ಥಿತಿ ಯಾಕೆ ನೋಡಿ, ಆನೆ ತನ್ನ ಮೇಲೆ ತಾನೇ ಮಣ್ಣು ಹಾಕೊಳ್ತದೆ ನೋಡಿ. ಸರಿಯಾಗಿ ದೇವರು ಹೇಳಿದಂಗೆ, ಹರಿವಾಯು ಗುರುಗಳು ಹೇಳಿದಂಗೆ ನಡ್ಕೊಂಡ್ಬಿಟ್ಟಿದ್ರೆ ನಮಗೆ ತೊಂದರೆ ಬರ್ತಾ ಇಲ್ಲ. ಅದರಿಂದ ಅವನಿಗೆ ಎಷ್ಟು ಜನ ಬುದ್ಧಿ ಮಾತು ಹೇಳಿದರೂ ಕೂಡ ದುರ್ಯೋಧನ ಬಗ್ತಾ ಇಲ್ಲ. ಕೃಷ್ಣ ಸ್ವತಃ ತಾನೇ ಹೋಗಿ ಹೇಳಿದ್ದಾನೆ ದೂತನಾಗಿ, ಗ್ರಾಮ ಕೊಟ್ಟು ಬಿಡು, ಹಾಗೆ ಸೂಜಿ ತುದಿಯಷ್ಟು ಜಾಗವನ್ನು ಕೂಡ ನಾನು ಕೊಡೋದಿಲ್ಲ ಅಂತ ಹಠ ಮಾಡಿ ಕೂತ ದುರ್ಯೋಧನ. ಅದನ್ನು ನೋಡಿ ಇಂಥ ದುಸ್ಥಿತಿಯನ್ನ ಕಂಡು ದುರ್ಯೋಧನಂದು ಅಶ್ವತ್ಥಾಮರಿಗೆ ಭಾರಿ ಬೇಜಾರಾಯ್ತು. ರುದ್ರದೇವರ ಅವತಾರ. ಸ ದುಃಖ ಶೋಕಾಭಿಹತೋ ವಿನಿಂದ್ಯ ಪಾರ್ಥಾನ್ಮಯಾ ಭೂಪ ಕಿಮತ್ರ ಕಾರ್ಯಂ ಇತ್ಯಾಹ ನಿಷ್ಪಾಂಡವತಾಂ ಕುರುಷ್ವೇತ್ಯಮಂ ವ್ಯಧಾತ್ ತ್ವಾಂ ಸ್ವಭಿಷೇಕಿನಂ ನೃಪಃ ಉಚ್ಛಿದ್ಯ ಸಂತತಿಂ ಪಾಂಡೋಃ ಕೃತ್ವಾ ಸ್ವಕ್ಷೇತ್ರ ಸಂತತಿಂ ತಥಾ ಭೂರಕ್ಷಣ ಹೃದಾ ಸೋಭಿಷಿಕ್ತಸ್ತತೇತ್ಯಗಾತ್. ಸಹ ದುಃಖ ಶೋಕ ಅಭಿಹಿತಃ. ಅಶ್ವತ್ಥಾಮರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರಂತೆ, ಜೋರಾಗಿ ಅಳ್ತಾರಂತೆ. ಅಂಥ ದುರ್ಯೋಧನನ ಪರಿಸ್ಥಿತಿಯನ್ನ ನೋಡಿ ಕಣ್ಣಲ್ಲಿ ನೀರು. ನೋಡಿ ಎಷ್ಟು ಒಂದು ಸ್ನೇಹ ಅಟ್ಯಾಚ್ಮೆಂಟ್ ಇದೆ ನೋಡಿ. ಅದಕ್ಕೆ ಆಚಾರ್ಯರು ಅಂತ ಶಬ್ದಗಳನ್ನ ಹಾಕಿದ್ದಾರೆ. ದುರ್ಯೋಧನನ ಮೇಲೆ ಎಷ್ಟು ಒಂದು ಅಟ್ಯಾಚ್ಮೆಂಟ್ ಇದೆ ನೋಡಿ ಅಶ್ವತ್ಥಾಮರಿಗೆ. ಕೇಳ್ತಾರೆ, ಅಶ್ವತ್ಥಾಮರು ಕೇಳ್ತಾರೆ, ಮಯಾ ಭೂಪ ಕಿಮತ್ರ ಕಾರ್ಯಂ. ದುರ್ಯೋಧನ, ರಾಜ, ದುರ್ಯೋಧನ ಅಂತ ಕೂಡ ಹೇಳಲ್ಲ, ಭೂಪ ಅಂತ ಕರೀತಾರೆ. ರಾಜ ದುರ್ಯೋಧನ, ನಾ ಇನ್ನು ಏನ್ ಮಾಡ್ಬೇಕು, ನಿನಗಾಗಿ ನಾ ಏನ್ ಮಾಡ್ಲಿ ನಾನು, ಹಾಗೆ ಅಂತ ಕೇಳ್ತಾರೆ. ಅದಕ್ಕೆ ದುರ್ಯೋಧನ, ಅದಕ್ಕೆ ನೋಡಿ ಪ್ರಾಣ ಬಿಡುವಾಗ್ಲೂ ಕೂಡ ಅವನಿಗೆ ಒಳ್ಳೆ ಬುದ್ಧಿ ಬಂದಿಲ್ಲ ನೋಡಿ. ನಿಷ್ಪಾಂಡವತಾಂ ಕುರುಷ್ವ. ಈ ಭೂಮಿಯಲ್ಲಿ ಪಾಂಡವರು ಇರಬಾರ್ದು, ಪಾಂಡವರ ಸಂತತಿಯೂ ಇರಬಾರ್ದು, ಆ ರೀತಿಯಾಗಿ ಮಾಡು ಹಾಗೆ ಅಂತ ಏನ್ ಮಾಡಿದ್ರು ಅಲ್ಲಿ ಪಾಂಸ ಪಾಂಸ್ವಭಿಷೇಕಿನಂ ನೃಪಃ ಅಂತ ಬರೀತಾರೆ ಆಚಾರ್ಯ. ಅಲ್ಲಿ ಮಣ್ಣು, ಆ ಮಣ್ಣನ್ನ ತೆಗೆದು ಅಶ್ವತ್ಥಾಮರಿಗೆ ಅಭಿಷೇಕ ಮಾಡಿ, ನೀನೇನು ಮುಂದೆ ರಾಜನಾಗು ಹಾಗೆ ಅಂತ ಹೇಳಿ ಮಣ್ಣಿನಿಂದಲೇ ಅಭಿಷೇಕವನ್ನು ಮಾಡ್ತಾನೆ ದುರ್ಯೋಧನ. ನೀನೇ ರಾಜ ಹಾಗೆ ಅಂತ ಅಶ್ವತ್ಥಾಮರಿಗೆ ಅಭಿಷೇಕ ಮಾಡಿ ಏನ್ ಮಾಡಬೇಕು, ಆ ಭೂಮಿಯಲ್ಲಿ ಪಾಂಡವರ ಸಂತತಿ ಇರಬಾರ್ದು, ಪಾಂಡವರಿಗೆ ಸಂಬಂಧಪಟ್ಟವರು ಯಾರು ಇರಬಾರ್ದು. ನೋಡಿ ಎಷ್ಟು ಹಠ, ಎಷ್ಟು ದುಶ್ಚಟ ನೋಡಿ. ಪ್ರಾಣ ಹೋಗ್ತಾ ಇರುವ ಸಮಯ, ಪಾಂಡವರು ಭೂಮಿಯಲ್ಲಿ ಇರಬಾರ್ದು. ಏನ್ ಪಾಪ ಮಾಡಿದ್ರು ಪಾಂಡವರು ಹೇಳಿ? ಅವ್ರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ರು. ಅನೇಕ ಬಾರಿ ದುರ್ಯೋಧನ ಅವನನ್ನ ಬಂಧನ ಮಾಡಿ ಗಂಧರ್ವರು ಮುಂತಾದವರೆಲ್ಲ ಎಳ್ಕೊಂಡು ಹೋಗಿದ್ದಾರೆ. ಅಂತ ಸಂದರ್ಭದಲ್ಲಿ ಭೀಮಸೇನ ದೇವರು ಹೋಗಿ ಪ್ರಾಣ ಉಳಿಸ್ಕೊಂಡು ಬಂದಿದ್ದಾರೆ. ಒಂದು ಕೃತಜ್ಞತೆ ಬೇಡ? ಹೇಗೆ ಮಾತಾಡ್ತಾನೆ ನೋಡಿ. ಪಾಂಡವರು ಭೂಮಿಯಲ್ಲಿ ಇರಬಾರ್ದು, ಪಾಂಡವರ ಮಕ್ಕಳು ಇರಬಾರ್ದು, ಪಾಂಡವರ ಸಂಬಂಧಿಕರು ಇರಬಾರ್ದು, ಆ ರೀತಿಯಾಗಿ ನೀನೇ ರಾಜನಾಗು ಅಂತ ಹೇಳಿ ಒಂದು ಉಸುಕು ಮಣ್ಣಿನಿಂದ ಅಭಿಷೇಕ ಮಾಡಿ ಹೇಳ್ತಾನೆ. ಮತ್ತು ಉಚ್ಛಿದ್ಯ ಸಂತತಿಂ ಪಾಂಡವರ ಸಂತತಿ ನಾಶ ಆಗಬೇಕು, ಪಾಂಡವರು ಇರಬಾರ್ದು, ಪಾಂಡವರ ಸಂತತಿ ಇರಬಾರ್ದು. ಸ್ವಕ್ಷೇತ್ರ ಸಂತತಿಂ ತಥಾ ಭೂರಕ್ಷಣ ಹೃದಯ. ನನ್ನ ಹೆಂಡತಿಯಲ್ಲಿ, ನಾನೇನ್ ದೇಹ ಬಿಡ್ಲಿಕ್ಕಿದ್ದೇನೆ, ಮರಣ ಹೊಂದಲಿಕ್ಕಿದ್ದೇನೆ, ನನ್ನ ಹೆಂಡತಿ ಭಾನುಮತಿ ಇದ್ದಾಳೆ, ಆ ಭಾನುಮತಿಯಲ್ಲಿ ನೀನು ಸಂತಾನವನ್ನ ಪಡಿ ಹಾಗೆ ಅಂತ ಅಶ್ವತ್ಥಾಮಾಚಾರ್ಯರಿಗೆ ಹೇಳಿದಾಗ ತಥೇತ್ಯಗ
ರಾಜನ ಅಪ್ಪಣೆ ಎಷ್ಟು ಪ್ರೀತಿ ಅಂದ್ರೆ ಒಂದು ಕ್ಷಣ ಯೋಚನೆ ಮಾಡಿದೆ ಅಶ್ವತ್ಥಾಮರು ಕೂಡ ಆಯ್ತು ಅಂತ ಹೇಳಿದ್ರು. ಪಾಂಡವರನ್ನ ಸಂಹಾರ ಮಾಡ್ತೇನೆ, ಪಾಂಡವರ ಮಕ್ಕಳನ್ನ ಸಂಹಾರ ಮಾಡ್ತೇನೆ, ನಿನ್ನ ಹೆಂಡತಿಯಲ್ಲಿ ನಾನು ಮಕ್ಕಳನ್ನ ಪಡಿತೇನೆ, ಹಾಗೆ ಅಂತ ಇದನ್ನ ಧೂಳಿ ಪಟ್ಟಾಭಿಷೇಕ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮರು ಒಪ್ಕೊಂಡ್ಬಿಟ್ರು. ಒಪ್ಕೊಂಡ್ಬಿಟ್ಟು ಅಲ್ಲಿಂದ ಆ ರಣರಂಗದಿಂದ ಶಿಬಿರದಿಂದ ಹೊರಟು ಹೋಗ್ಬಿಡ್ತಾರೆ. ಹಾಗೇನಾಯ್ತು? ಸ ಕೃಷ್ಣ ಭೀಮ ಪಾರ್ಥಾನಾಂ ಭಯಾದೇವ ಪುನರ್ವನಂ ಕೃಪ ಸಾತ್ವತ ಸಂಯುಕ್ತೋ ವಿಶೇಷ ಗಹನಂ ರಥಿ. ಅಶ್ವತ್ಥಾಮರಿಗೆ ಅಲ್ಲಿ ಇರ್ಲಿಕ್ಕೆ ಆಗಿಲ್ಲ. ಯಾಕೆ? ಪಾಂಡವರು ಅಂದ್ರೆ ಭಯ. ಅನೇಕ ಎಷ್ಟು ನಾವು ಯುದ್ಧದಲ್ಲಿ ನೋಡಿದ್ದೀವಿ, ಏನು ಮಾಡಿದ್ರು ಕೂಡ ಪಾಂಡವರನ್ನ ಏನು ಮಾಡ್ಲಿಕ್ಕಾಗಲ್ಲ. ಕೃಷ್ಣನ ಅನುಗ್ರಹ ಅವ್ರ ಮೇಲೆ ಇದೆ, ಏನು ಮಾಡ್ಲಿಕ್ಕಾಗಲ್ಲ ಅಂತ ಗೊತ್ತು. ಆದರೂ ದುರ್ಯೋಧನನ ಪ್ರೀತಿಗಾಗಿ ಮಾಡಬೇಕು ಅಂತ. ಏನ್ ಮಾಡಬೇಕು ಹಾಗೆ ಅಂತ ವನಕ್ಕೆ ಹೋಗ್ಬಿಟ್ರು. ಫಸ್ಟ್ 3 ಜನ, ಕೃಪಾ, ಅಶ್ವತ್ಥಾಮ ಮತ್ತು ಕೃತವರ್, 3 ಜನ ಕೂಡ ಭಯಂಕರವಾದ ವನ, ಅಲ್ಲಿ ವನದಲ್ಲೇ ಅವರು ವಾಸ ಮಾಡ್ಕೊಂಡಿದ್ರು. ಯಾಕೆ? ಪರಮಾತ್ಮ ಮತ್ತು ಭೀಮಸೇನ ಅರ್ಜುನ ಅವ್ರ ಮೇಲೆ ಇರುವ ಒಂದು ಹೆದರಿಕೆಯಿಂದ. ಕೃಷ್ಣ ಏನ್ ಮಾಡ್ತಾನೋ ಏನೋ, ಭೀಮಸೇನ ದೇವರು ಏನ್ ಮಾಡ್ತಾರೋ, ಅರ್ಜುನ ಏನ್ ಮಾಡ್ತಾರೋ ಹಾಗೆ. ತಸ್ಯ ಚಿಂತಯತೋ ದ್ರೋಣ ವಧಂ ದುರ್ಯೋಧನಸ್ಯ ಚ ನಾಗಾನ್ ನಿದ್ರಾ ನಿಶೀತೆ ಚ ಧ್ವಾಂಕ್ಷಾನ್ ನ್ಯಘ್ರೋಧವಾಸಿನಃ. ಅಶ್ವತ್ಥಾಮರಿಗೆ ಅವತ್ತಿನ ದಿವಸ ರಾತ್ರಿ ನಿದ್ದೆ ಬಂದಿಲ್ಲ. ತನ್ನ ತಂದೆ ದ್ರೋಣಾಚಾರ್ಯರನ್ನ ಸಂಹಾರ ಮಾಡಿಬಿಟ್ಟಿದ್ದಾರೆ. ದೃಷ್ಟದ್ಯುಮ್ನ ಸಂಹಾರ ಮಾಡಿಬಿಟ್ಟಿದ್ದಾನೆ. ದುರ್ಯೋಧನನ ಪರಿಸ್ಥಿತಿ ಹೀನಾಯವಾಗಿದೆ. ಅದರಿಂದ ಏನ್ ಮಾಡಬೇಕು ಹಾಗೆ ಅಂತ ನೋಡಿ ಅವರಿಗೆ ರಾತ್ರಿ ನಿದ್ದೆ ಬಂದಿಲ್ಲ. ಆಗ ಒಂದು ಅಶ್ವತ್ಥ ಮರದ ಕೆಳಗೆ ಇದ್ದಾರೆ. ಆಗ ಒಂದು ಉಲೂಕ, ನಾಗಾನಿದ್ರ ಧ್ವಾಂಕ್ಷಾನ್ ನ್ಯಘ್ರೋಧ ವಾಸಿನಃ, ಒಂದು ಉಲೂಕ ಅಂದ್ರೆ ಔಲ್ ಅಲ್ವಾ, ಅದೊಂದು ಪಕ್ಷಿ, ರಾತ್ರಿಯಲ್ಲಿ ಕಣ್ ಕಾಣಿಸ್ತದೆ ಚೆನ್ನಾಗಿ. ಅದು ಬಂದು ಏನ್ ಮಾಡಿತ್ತು, ಆ ಮರದಲ್ಲಿ ಇದ್ದ ಕಾಗೆಗಳನ್ನೆಲ್ಲ ಸಂಹಾರ ಮಾಡ್ತಾ ಇತ್ತಂತೆ. ಇದನ್ನ ಅಶ್ವತ್ಥಾಮರು ಕಂಡ್ರು. ಆರಂಭದಲ್ಲಿ ಆ ಉಲೂಕ ಅಂದ್ರೆ ಔಲ್ ಬಂದು ಏನ್ ಮಾಡಿತ್ತು, ಕಾಗೆಗಳನ್ನೆಲ್ಲ ಚುಚ್ಚಿ ಕೊನೆಯಲ್ಲಿ ಸಂಹಾರಣೆ ಮಾಡಿಬಿಡ್ತು. ಇದನ್ನ ನೋಡಿದರು ಅಶ್ವತ್ಥಾಮರು. ಅದರಿಂದ ಅವರಿಗೆ ಸ್ಫೂರ್ತಿ ಬಂತು, ನಾವು ಕೂಡ ಉಪಪಾಂಡವರನ್ನ ಈ ರೀತಿಯಾಗಿ ಹೇಗಿದ್ರೆ ಈಗ ಮಲಗಿರ್ತಾರೆ, ಮಲಗಿದ್ದ ಕಾಗೆಗಳನ್ನೆಲ್ಲ ಹೇಗೆ ಆ ಔಲ್ ಬಂದು ಉಲೂಕ ಬಂದು ಸಂಹಾರ ಮಾಡಿತ್ತೋ, ಅದೇ ತರ ನಾವು ಕೂಡ ರಾತ್ರಿ ಹೊತ್ತಲ್ಲಿ ಹೋಗಿ, ಯಾಕೆ ಎದುರ್ಸಕ್ಕಾಗಲ್ಲ ಪಾಂಡವರನ್ನ, ಕೃಷ್ಣನನ್ನ ಎದುರಿಸೋದು ಯುದ್ಧದಲ್ಲಿ ಅಂತ ಅಸಾಧ್ಯ ಅಂತ ಗೊತ್ತಾಗ್ಬಿಡುತ್ತೆ. ಅದರಿಂದ ಹಗಲೊತ್ತು ಮಾಡಿದರೆ ಅವರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ರಾತ್ರಿ ಎಲ್ಲರೂ ಮಲಗಿರ್ತಾರೆ, ಇದೇ ಸರಿಯಾದ ದಾರಿ, ದೇವರು ಕೊಟ್ಟ ದಾರಿ ಅಂತ ಚಿಂತನೆ ಮಾಡಿಕೊಂಡು ಸಂಹಾರ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಹತಾನ್ ಸುಬಹು ಸಾಹಸ್ರಾನ್ ಏಕೇನ ಅತಿಬಲೇನ ತು ಕೌಶಿಕೇನ ನಿರೀಕ್ಷೇವ ಪ್ರಾಹತೌ ಕೃಪಸಾತ್ವತೌ. ಹೇಗೆ ಆ ಆಲದ ಮರದಲ್ಲಿ ಒಂದೇ ಬಲಿಷ್ಠವಾದ ಒಂದು ಉಲೂಕ ಅಂದ್ರೆ ಔಲ್ ಮಲಗಿದ್ದ ಸಾವಿರಾರು ಕಾಗೆಗಳನ್ನ ಸಂಹಾರ ಮಾಡಿತ್ತೋ, ಇದನ್ನ ನೋಡಿ ಅಶ್ವತ್ಥಾಮರು ಅವರು ಕೃಪಾಚಾರ್ಯ ಮತ್ತು ಕೃತವರ್ಮ ಅವರಿಬ್ಬರಿಗೆ ತಮ್ಮ ಪ್ಲಾನ್, ಎಕ್ಸಿಕ್ಯೂಷನ್ ಪ್ಲಾನ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನೋಡಿ, ಈ ತರ ಇದೆ, ಈ ತರ ಮಾಡೋಣ ಹಾಗೆ. ನಿದರ್ಶನೇನ ಹೇತೇನ ಪ್ರೇರಿತ ಪರಮಾತ್ಮನ ಯಾಮಿ ಪಾಂಡು ಸುತಾನ್ ಹಂತುಂ ಇತ್ಯುಕ್ತ್ವಾ ಆರುರುಹೇರತಂ. ಈ ರೀತಿಯಾಗಿ ಒಂದು ದೃಷ್ಟಾಂತ ಕೊಟ್ಟು, ನೋಡಿ ಮಲಗಿದ್ದ ಸಾವಿರಾರು ಕಾಗೆಗಳನ್ನ ಹೇಗೆ ಒಂದು ಉಲೂಕ ಬಂದು ಸಂಹಾರ ಮಾಡಿ ಹೋಗಿದೆ, ಅದೇ ರೀತಿಯಾಗಿ ನಾವು ಮಾಡಬೇಕು ಅಂತ ದೃಷ್ಟಾಂತ ಕೊಟ್ಟು ಅಶ್ವತ್ಥಾಮರು ಹೇಳಿದಾಗ ಅವರೆಲ್ಲರಿಗೂ ಕೂಡ ಒಪ್ಪಿಗೆ ಆಯ್ತು. ಪರಮಾತ್ಮನ ಪ್ರೇರಣೆ, ಪರಮಾತ್ಮನ ಇಚ್ಛೆ, ಅದಕ್ಕೆ ಆಚಾರ್ಯ ಮೊದಲೇ ಹೇಳಿದ್ರು, ಪರಮಾತ್ಮನ ಇಚ್ಛೆ ಬಂದಿದೆ, ಏನು ಉಪಪಾಂಡವರನ್ನ ದೃಷ್ಟದ್ಯುಮ್ನನ್ನ ಸಂಹಾರ ಮಾಡಬೇಕು ಹಾಗೆ. ಅದರ ತಕ್ಕಂತೆ ಎಲ್ಲವೂ ನಡೀತಾ ಇದೆ. ಪರಮಾತ್ಮನ ಇಚ್ಛೆ ಇಲ್ಲದೆ ಜಗತ್ತಿನಲ್ಲಿ ಯಾವುದೂ ಆಗೋದಿಲ್ಲ. ನಮಗೆ ಅನಿಸ್ತದೆ ಪಕ್ಕದವ್ರು ಮಾಡಿದ್ರು, ನಮ್ಮನೆಯವ್ರು ಮಾಡಿದ್ರು, ಅಣ್ಣ ತಮ್ಮಂದಿರು ಮಾಡಿದ್ರು, ಇಲ್ಲ, ಒಳಗಿದ್ದು ಪರಮಾತ್ಮನ ಇಚ್ಛೆನೇ ಪ್ರಧಾನ ಕಾರಣ. ನಮ್ಮ ಪಾಪ ಪುಣ್ಯವನ್ನು ನೋಡಿ ಪರಮಾತ್ಮ ಅವರವರನ್ನ ಪ್ರೇರಣೆ ಮಾಡಿ ನಮಗೆ ಸುಖವೋ ದುಃಖವೋ ಬರುವಂತೆ ಮಾಡ್ತಾನೆ. ಎಲ್ಲದಕ್ಕೂ ಕಾರಣ ಪರಮಾತ್ಮನೇ.
ಅದನ್ನೇ ಆಚಾರ್ಯ ಹೇಳ್ತಾ ಇದ್ದಾರೆ. ಪರಮಾತ್ಮನ ಇಚ್ಛೆಯಂತೆ ಅಶ್ವತ್ಥಾಮರಿಗೆ, ಕೃಪಾಚಾರ್ಯರಿಗೆ, ಕೃತವರ್ಮನಿಗೆ ಆ ತರ ಪ್ರೇರಣೆ ಆಯಿತು. ಎಲ್ಲರೂ ಕೂಡ ಒಪ್ಕೊಂಡ್ರು. ರಥದಲ್ಲಿ ಕುಳಿತು ಹೊರಟೇ ಬಿಟ್ರು. ಪಾಂಡವರು, ಉಪಪಾಂಡವರು ಎಲ್ಲಿ ಮಲಗಿದ್ದಾರೆ ಆ ಶಿಬಿರಕ್ಕೆ. ನಿವಾರಿತೋಪಿ ತಾಭ್ಯಾಂ ಸಹ ಪ್ರಾದ್ರವತ್ ಶಿಬಿರಂ ಪ್ರತಿ ಅನುಜಗ್ಮತು ಸ್ಥಾವಪಿತಂ ಶಿಬಿರಾದ್ವಾರಿಚೈಕ್ಷತ. ಆದರೂ ಕೂಡ ಅಶ್ವತ್ಥಾಮರಿಗೆ ಮನಸ್ಸಾದರೆ ಹೊರತು ಈ ಕೃಪಾಚಾರ್ಯರು ಮತ್ತೆ ಕೃತವರ್ಮನಿಗೆ ಅವರು ತಡೆದ್ರಂತೆ. ಬೇಡ ಅಶ್ವತ್ಥಾಮರೇ, ಮಲಗಿದಾಗ ಹೋಗೋದು ಬೇಡ, ಎಚ್ಚರದಲ್ಲಿ ಬೇಕಾದ್ರೆ ಯುದ್ಧ ಮಾಡೋಣ, ಮಲಗಿದಾಗಿರೋದು ಬೇಡ ಹಾಗೆ ಅಂತ ತಡೀತಾರಂತೆ. ನಿವಾರಿತೋಪಿ ತಾಭ್ಯಾಂ ಅಂತ ಬರೀತಾರೆ. ಪ್ರಾದ್ರವ ಶಿಬಿರಂ ಕೇಳಲೇ ಇಲ್ಲ ಅಶ್ವತ್ಥಾಮ, ಹೊರಟೇ ಬಿಟ್ಟು. ಅವರು ಅಶ್ವತ್ಥಾಮರು ಹೊರಟ ಮೇಲೆ ಕೃಪಾಚಾರ್ಯರು ಮತ್ತೆ ಕೃತವರ್ಮ ಅವರು ಕೂಡ ಅಶ್ವತ್ಥಾಮರನ್ನೇ ಹಿಂಬಾಲಿಸಿಕೊಂಡು ಹೋದ್ರು. ಹೋಗಿ ಅನುಜಗ್ಮುಹು ತಾವಪಿ ತಮ್ ಶಿಬಿರದ್ವಾರಿ ಚೈಕ್ಷತ. ರಥದಲ್ಲಿ ಕುಳಿತು ಆ ಶಿಬಿರದ ಎಂಟ್ರೆನ್ಸ್, ಪಾಂಡವರ ಶಿಬಿರ, ಅಲ್ಲಿ ಪಾಂಡವರಿಲ್ಲ, ಅವರು ಕೌರವರ ಶಿಬಿರದಲ್ಲಿ ಇದ್ದಾರೆ ಅಂತ ಹಿಂದೆನೇ ಹೇಳಿಯಾಗಿದೆ. ಕೌರವರ ಶಿಬಿರದಲ್ಲಿ ಉಪಪಾಂಡವರು ಅಂದ್ರೆ ಪಾಂಡವರಿಗೆ ದ್ರೌಪದಿ ದೇವಿಯಲ್ಲಿ ಹುಟ್ಟಿದ 5 ಜನ ಮಕ್ಕಳು, ಅವರನ್ನು ಉಪಪಾಂಡವರು ಅಂತ ಕರಿತೀವಿ. ಅವರು ಮತ್ತು ದೃಷ್ಟದ್ಯುಮ್ನ ಹಾಗೆ ಕೆಲವರು ಸೈನಿಕರು ಅಲ್ಲಿ ಇದ್ರು. ಆ ದ್ವಾರವನ್ನು ನೋಡ್ತಾರೆ, ಆ ಎಂಟ್ರೆನ್ಸ್ ಅಂತ ಏನ್ ಹೇಳ್ತೀವಿ, ಆ ಶಿಬಿರದ ದ್ವಾರ ಅಲ್ಲಿ ನೋಡ್ತಾರೆ. ಉಗ್ರ ರೂಪಧರಂ ರುದ್ರಂ ಸ್ವಕೀಯಾಂ ತನುಮೇವ ಸಹ ಪರೀತಂ ವಾಸುದೇವೇನ ಬಹುಕೋಟಿ ಸ್ವರೂಪಿಣ. ಎಷ್ಟ್ ಚೆನ್ನಾಗಿದೆ ನೋಡಿ. ಅಲ್ಲಿ ಆ ಶಿಬಿರದ ದ್ವಾರದಲ್ಲಿ ಯಾರಿದ್ದಾರೆ? ರುದ್ರದೇವರೇ ನಿಂತಿದ್ದಾರಂತೆ. ಪಾಂಡವರ ಶಿಬಿರ ದ್ವಾರದಲ್ಲಿ ನಿಂತಿರೋದು ಯಾರು? ರುದ್ರದೇವರೇ. ಅಂದ್ರೆ ಯಾರು? ತಾವೇ ನಿಂತಿರೋದು. ಅಶ್ವತ್ಥಾಮರು ಅವರ ಅವತಾರ ರೂಪ, ರುದ್ರದೇವರ ಅವತಾರ ರೂಪ. ಮೂಲ ರೂಪದಿಂದ ರುದ್ರದೇವರು ಬಂದಲ್ಲಿ ನಿಂತ್ಕೊಂಡ್ಬಿಟ್ರಂತೆ. ಹೋಗಬಾರದು, ಉಪಪಾಂಡವರನ್ನ ಸಂಹಾರ ಮಾಡಬಾರದು ಹಾಗೆ ಅಂತ ಅಂತಹ ಹೇಗೆ ಬರೀತಾರೆ ನೋಡಿ. ಉಗ್ರ ರೂಪಧರಂ ಅಂತ ಭಾರಿ ಭಯಂಕರ ರೂಪ ಇತ್ತಂತೆ ಆ ರುದ್ರದೇವರ ರೂಪ, ಭಯಂಕರ ರೂಪ. ಅದನ್ನ ಅಶ್ವತ್ಥಾಮರು ನೋಡ್ತಾರೆ, ತನ್ನದೇ ರೂಪ, ಭಯಂಕರವಾದ ರೂಪವನ್ನು ನೋಡ್ತಾರೆ. ಆ ರುದ್ರದೇವರು ಪರೀತಂ ವಾಸುದೇವೇನ್, ಆ ರುದ್ರದೇವನ ಸುತ್ತ ಅನೇಕ ಕೃಷ್ಣನ ರೂಪ ಇತ್ತಂತೆ. ಅನೇಕ ಕೃಷ್ಣನ ರೂಪ, ಮಧ್ಯದಲ್ಲಿ ರುದ್ರದೇವರ ರೂಪ. ಅಂತ ರೂಪವನ್ನ ಅಶ್ವತ್ಥಾಮರು ಕಂಡ್ರು ಅಂತ ಹೇಳ್ತಾರೆ. ದೃಷ್ಟ್ವೇವ ವಾಸುದೇವಂ ತಂ ಅತ್ರ ಸದ್ ಗೌತಮೀ ಸುತಃ ವಾಸುದೇವಾಜ್ಞೇವಾತ್ರ ಸ್ವಾತ್ಮನಾಪಿ ಸದಾಶಿವ. ಯಾವಾಗ ಕೃಷ್ಣನನ್ನ ಕಂಡ್ರು, ಅದು ಒಂದು ರೂಪ ಇಲ್ಲ, ಅನೇಕ ಕೃಷ್ಣನ ಮಾಯೆ ಇದು ನೋಡಿ. ಅನೇಕ ರೂಪಗಳನ್ನ ಧರಿಸಿ ದೇವರು ತೋರಿಸ್ತಾನೆ. ಸಜ್ಜನರು ತಪ್ಪು ಮಾಡಬಾರ್ದು ಎಂಬ ಕಳಕಳಿಯಿಂದ ದೇವರು ಈ ರೀತಿಯಾಗಿ ಯದ್ಯಪಿ ಅವನದೇ ಪ್ರೇರಣೆ, ಒಳಗಿದ್ದು ಸಂಹಾರ ಮಾಡು ಅಂತ ಕಳಿಸಿದ್ದು ಅವನೇ. ಆದರೂ ಸಜ್ಜನರನ್ನ, ನನ್ನ ಭಕ್ತರು ಅವರಲ್ಲ, ಅವ್ರನ್ನ ರಕ್ಷಣೆ ಮಾಡಬೇಕು ಅಂತಲೂ ಕೂಡ ಪರಮಾತ್ಮ ಅನೇಕ ರೂಪದಿಂದ ಅವರನ್ನ ರಕ್ಷಣೆ ಮಾಡ್ತಾನೆ. ಹಾಗೆ ಅದರಿಂದ ಅಂತ ಪರಮಾತ್ಮನನ್ನ ನೋಡಿ ತಮ್ ಅತ್ರ ಸತ್ ಎಲ್ಲ ಹೆದರಿದ್ರಂತೆ. ಯಾರು? ಕೃಪಾಚಾರ್ಯರು, ಅಂದ್ರೆ ಗೌತಮೀ ಸುತಃ ಅಂತ ಹೇಳ್ತಾರೆ. ಅಂದ್ರೆ ಗೌತಮೀ ಸುತ ಅಂದ್ರೆ ಕೃಪಿಯ ಮಗನಾದ ಅಶ್ವತ್ಥಾಮರು ಕೃಷ್ಣನನ್ನ ನೋಡಿ ಹೆದರ್ ಬಿಟ್ರು. ಏನಾಗ್ತದ, ಯಾಕೆಂದ್ರೆ ಗೊತ್ತಿದೆ ಅರ್ಜುನನನ್ನ ಏನು ಮಾಡಿದ್ರು ಸಂಹಾರ ಮಾಡ್ಲಿಕ್ಕೆ ಆಗಿಲ್ಲ. ಅದರಿಂದ ಕೃಷ್ಣ ಅಂದ್ರೆ ಹೆದರಿಕೆ. ಅದೇನ್ ಮಾಡಿದ್ರು, ಅಲ್ಲೇ ಇದ್ರು ಅವರು. ವಾಸುದೇವಾಜ್ಞೇಯವ ಅತ್ರ ಸ್ವಾತ್ಮನಾಪಿ ಸದಾಶಿವ. ಪರಮಾತ್ಮನ ಆಜ್ಞೆಯಿಂದಲೇ ರುದ್ರದೇವರು ಕೂಡ ಅಲ್ಲಿ ನಿಂತಿದ್ದಾರೆ. ಉಪಪಾಂಡವರ ರಕ್ಷಣೆ ಆಗಬೇಕು ಎನ್ನುವ ದೃಷ್ಟಿಯಿಂದಲೇ ಪರಮಾತ್ಮ ತಾನೂ ಬಂದಿದ್ದಾನೆ, ರುದ್ರದೇವರು ಕೂಡ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರು ಬಂದು ನಿಂತಿದ್ದಾರೆ. ಹಾಗೆ ಏನಾಯ್ತು ಮುಂದೆ ಎಂಬುದನ್ನ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.